ಆಗುಂಬೆ ಎಸ್ ನಟರಾಜ್ ಲೇಖಕರಾಗಿಯೂ ಪ್ರವಾಸಿಯಾಗಿಯೂ ಮತ್ತು ಅನ್ವೇಷಕರಾಗಿಯೂ ಸಾಧಿಸಿರುವ ಕಾರ್ಯಗಳು ಮಹೋನ್ನತವಾಗಿರುವಂತಹದ್ದು. ಬ್ಯಾಂಕ್ ಉದ್ಯೋಗಿಯಾಗಿದ್ದರೂ ಮನಸ್ಸು ತುಡಿಯುತ್ತಿದ್ದದ್ದು ಪ್ರಪಂಚದ ಮೂಲೆ ಮೂಲೆ ಸುತ್ತಾಟಕ್ಕೆ. ದೇಶ ಸುತ್ತು ಕೋಶ ಓದು ಎಂಬ ನಾನುಡಿಯನ್ನು ತಮ್ಮ ಜೀವನದಲ್ಲಿಯೇ ಅಳವಡಿಸಿಕೊಂಡು ಸ್ವಯಂ ನಿವೃತ್ತಿ ಪಡೆದುಕೊಂಡು ಸಾಹಿತ್ಯ ಕೃಷಿಗೆ ಇಳಿದರು. ಬರೆದಿರುವ ಪುಸ್ತಕಗಳ ಸಂಖ್ಯೆ 40ಕ್ಕೂ ಮೀರಿದ್ದು ಇದೀಗ ತಮ್ಮದೇ ಕೃತಿಗಳ ಮೇಲೆ ಸಾಕ್ಷ್ಯಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ. ಈಗಾಗಲೇ 15ಕ್ಕೂ ಹೆಚ್ಚು ಕೃತಿಗಳ ಮೇಲೆ ಸಾಕ್ಷ್ಯಚಿತ್ರಗಳು ತಯಾರಾಗಿ ಬಿಡುಗಡೆಗೊಂಡಿವೆ. ಇದೀಗ ಅವರ ಮಹತ್ವಾಕಾಂಕ್ಷೆಯ ಇನ್ನೊಂದು ಕಿರುಚಿತ್ರದ ಸರದಿ. ವೈದ್ಯಕೀಯ ಶಾಸ್ತ್ರದಲ್ಲಿ ಫ್ಲೋರೆನ್ಸ್ ನೈಟಿಂಗೇಲರ ಪಾತ್ರ ಬಹುಮುಖ್ಯವಾದದ್ದು. 600 ಪುಟಗಳ ಫ್ಲೋರೆನ್ಸ್ ನೈಟಿಂಗೇಲರ ಜೀವನ ಚರಿತ್ರೆಯನ್ನು ಓದಿದ ಆಗುಂಬೆ ನಟರಾಜರಿಗೆ ಕನ್ನಡದಲ್ಲಿ ಈ ಬಗ್ಗೆ ಪುಸ್ತಕ ಬರೆಯಬಾರದೇಕೆ ಎಂದು ಪ್ರಶ್ನೆ ಎದ್ದುದಕ್ಕೆ ಉತ್ತರ ಅವರ ಈ ವಿಶೇಷ ಕೃತಿ. ಅವರ ಮಾತಿನಲ್ಲಿಯೇ ಹೇಳುವುದಾದರೆ, ಕೇವಲ ಮೋಕ್ಷ ಸಾಧನೆ, ದೇವರಲ್ಲಿ ಲೀನವಾಗುವಿಕೆ, ಆಧ್ಯಾತ್ಮಿಕ ಜೀವನ ಸಾಗಿಸುವುದಕ್ಕೆ ಜೀವನ ಮುಖ್ಯ ಗುರಿ ಎಂದು ನಂಬಿಕೆ ಇಟ್ಟು ತಮ್ಮ ಸುತ್ತಮುತ್ತ ರೋಗ ರುಜಿನ, ಹಸಿವು, ನೀರಡಿಕೆ, ಹಿಂಸೆ, ಅತ್ಯಾಚಾರ ಇತ್ಯಾದಿಗಳಿಂದ ನರಳುತ್ತಿರುವ ಅಸಂಖ್ಯಾತರ ಜನರ ಬವಣೆಗಳನ್ನು ಕಂಡೂ ಕಾಣದಂತೆ, ಅರಿತು ಅರಿಯದವರಂತೆ ಜೀವನ ಸಾಗಿಸುವ ಸಹಸ್ರಾರು ಪಂಡಿತರ, ಜ್ಞಾನಿಗಳ, ಸಾಧು ಸಂತರ ಬೂಟಾಟಿಕೆಯ ನಡತೆಯನ್ನು ಕಂಡು ರೋಸಿ ಹೋದ ಮನಸ್ಸಿಗೆ ಆದರ್ಶಪ್ರಾಯಳಾದ ಮಹಾನ್ ಮಹಿಳೆ ಫ್ಲೋರೆನ್ಸ್ ನೈಟಿಂಗೇಲಳ ಜೀವನ ಚರಿತ್ರೆ ಒಂದು ಪರಮ ಪವಿತ್ರ ಪಾವನ ವಚನಾಮೃತವಾಗಿದೆ. ಇದೀಗ ಫ್ಲೋರೆನ್ಸ್ ನೈಟಿಂಗೇಲರ ಬಾಲ್ಯದ ದಿನಗಳ ಮೆಲುಕು ಈ ಸಂಚಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಇಂದು ನಾನು ಒಂದು ಪ್ರಸಿದ್ಧ ಮಹಿಳೆ, ಎಲ್ಲರಿಗೂ ಗೊತ್ತಿದೆ, ಹೆಸರು ಹೇಳಿದ್ರೆ ಸರ್ವ ವಿದಿತ, ಅದು ಎಲ್ಲರಿಗೂ ಗೊತ್ತಿದೆ. ಅದು ಪ್ರಸಿದ್ಧ ಮಹಿಳೆ ಹೆಸರು ಫ್ಲೋರೆನ್ಸ್ ನೈಟಿಂಗೇಲ್. ಫ್ಲೋರೆನ್ಸ್ ನೈಟಿಂಗೇಲ್ ಹೆಸರು ಕೇಳಿದವರು ವಿರಳ. ಆದರೆ ಅವಳ ಜೀವನ ಚರಿತ್ರೆ ಮಾತ್ರ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಎಲ್ಲ ಕೆಲವು ಲೇಖನಗಳು ಓದಿರ್ಬೋದು ಅಥವಾ ಕೆಲವು ಪುಸ್ತಕಗಳು ಓದಿರ್ಬೋದು. ಆದರೆ ಸಮಗ್ರ ಜೀವನ ಚರಿತ್ರೆ ಅವಳದ್ದು ಓದೋಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ನನ್ನ ಮಗ ಒಂದು ಇಂಗ್ಲೀಷ್ ಪುಸ್ತಕ ಬಯೋಗ್ರಫಿ ಅದನ್ನು ತಂದುಕೊಟ್ಟ, ಈಗಾಗಲೇ ಒಂದು 15 ವರ್ಷದಿಂದ. ಅದು ಓದಿದೆ ನಾನು. ಅದು ಓದಿದಾಗ ಆಶ್ಚರ್ಯ ಆಗ್ಬಿಡ್ತೆ ನನಗೆ. ಫ್ಲೋರೆನ್ಸ್ ನೈಟಿಂಗೇಲ್, ಸೆಸಿಲ್ ವುಡ್ಹ್ಯಾಮ್ ಸ್ಮಿತ್ ಅಂತ. ಈ ಪುಸ್ತಕ ಓದಾದ್ಮೇಲೆ ನನಗೆ ಯಾಕೆ ನಾನು ಈ ಪುಸ್ತಕದ ಆಧಾರದ ಮೇಲೆ ಒಂದು ಕನ್ನಡದಲ್ಲಿ ಬರೀಬಾರ್ದು ಅಂತ ಹೇಳಿ ನಾನು ಫ್ಲೋರೆನ್ಸ್ ನೈಟಿಂಗೇಲ್ ಅಂತ ಹೇಳಿ ಈ ಶೀರ್ಷಿಕೆ ಮೇಲೆ ಈ ಪುಸ್ತಕ ಬರೆದಿದ್ದೀನಿ. ಇದು ಸುಮಾರು 1,000 ಪ್ರತಿಗಳನ್ನು ನಾನು ಹಂಚಿದ್ದೀನಿ ಎಲ್ಲರಿಗೂ. ಮುಖ್ಯವಾಗಿ ನರ್ಸ್ಗಳಿಗೆಲ್ಲ ಹಂಚಿದ್ದೀನಿ ನಾನು. ಆದರೆ ಭಾಳ ಆಶ್ಚರ್ಯದ ಶೋಚನೀಯ ಸಂಗತಿ ಅಂತಂದರೆ, ಅವಳ ಹೆಸರು ಗೊತ್ತಿದೆ, ಆದರೆ ಅವಳ ವೃತ್ತಾಂತ, ಅವಳ ಜೀವನ ಚರಿತ್ರೆ ಬಹಳ ಜನ ಗೊತ್ತಿರಲಿಕ್ಕಿಲ್ಲ. ಇದು ನನ್ನ ಅನುಭವ ಬಂತು. ಹಾಗಾಗಿ ನಾನು ಈಗ ಕೂತಿದ್ದೀನಿ ಇಲ್ಲಿ. ಇವಳ ಜೀವನ ಚರಿತ್ರೆ ಬಗ್ಗೆ ನಾನು ಮಾತನಾಡಲಿದ್ದೇನೆ. ಇದು ಸುಮಾರು ಒಂದು 10-12 ಎಪಿಸೋಡಲ್ಲಿ ಬರ್ತದೆ, ಕಂತುಗಳಲ್ಲಿ ಬರ್ತದೆ. ನಾನು ಇವಳ ವಿಷಯ ಮಾತಾಡುವಾಗ ನನಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಪುಸ್ತಕ ನಾನು ಭಾಳ ಪುಸ್ತಕ ಓದಿದ್ದೀನಿ. ಆದರೆ ಈ ಪುಸ್ತಕ ಓದಾದ್ಮೇಲೆ, ಇಂಗ್ಲೀಷ್ ಪುಸ್ತಕ ಓದಾದ್ಮೇಲೆ ನನ್ನ ಜೀವನದಲ್ಲೇ ತಿರುವು ಉಂಟಾಯಿತು. ಯಾಕೆಂದರೆ ಅವಳದ ಅಪ್ರತಿಮ ಮಹಿಳೆ ಅವಳು ಮಾಡ್ದಂಗೆ ಬೇರೆ ಯಾರು ಮಾಡಲಿಕ್ಕಿಲ್ಲ ಅನ್ನೋದಂತೂ ಭಾವನೆ ಬಂದ್ಬಿಡ್ತು ನನಗೆ. ಅಷ್ಟು ಒಂದು ಒಳ್ಳೆ ಕೆಲಸ ಮಾಡಿದಾಳು ಅವಳು. ಅವಳ ಹೆಸರು ಹೇಳ್ಕೊಂಡೇ ಇವತ್ತು ನಾವು ಯಾವುದೇ ನಮ್ಮ ದೇಹ ಅಸೌಖ್ಯ ಆದಾಗ ನಾವು ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರು ನಮಗೆಲ್ಲ ನೋಡ್ಕೋತಾರೆ, ಅದೆಲ್ಲ ಸರಿನೇ. ಆದರೆ ನಮಗೆ ಶುಶ್ರೂಷೆ ಮಾಡೋರೆಲ್ಲರೂ ದಾದಿಗಳೇ. ಆ ದಾದಿಗಳನ್ನ ತಯಾರು ಮಾಡಿದ್ದೇ ಒಂದು ಪ್ರೊಫೆಷನಲಿಸಮ್ ಅಂತ ಕೊಟ್ಟಿದ್ದೇ ಈ ಮಹಿಳೆ ಫ್ಲೋರೆನ್ಸ್ ನೈಟಿಂಗೇಲ್. ಇವಳ ಹೆಸರು ಹೆಂಗೆ, ಫ್ಲೋರೆನ್ಸ್ ಅನ್ನೋದು ಒಂದು ಇಟಲಿಯ ನಗರದ ಹೆಸರು ಅದು. ಬಟ್ ಈ ಫ್ಲೋರೆನ್ಸ್ ಅಂತ ಯಾಕೆ ಬಂತು ಹೆಸರು ಅಂದರೆ ಅವ್ರ ತಂದೆ ಒಬ್ಬ
ಆಗರ್ಭ ಶ್ರೀಮಂತ ಅವನು. ಇಂಗ್ಲೆಂಡ್ನಲ್ಲಿ ಅವನೊಬ್ಬ ಸೋದರ ಮಾವನ ಆಸ್ತಿನ ಪಡ್ಕೊಂಡು ಅವನು ಒಂದು ಸುಮಾರು 300-400 ಎಕರೆ ಜಮೀನು ಒಡೆಯ ಆಗ್ಬಿಟ್ಟಿದ್ದ. ಅವನು ಆಗರ್ಭ ಶ್ರೀಮಂತ ಆಗಿದ್ದ. ಆ ಸೋದರ ಮಾವನ ಮಕ್ಕಳಿರಲಿಲ್ಲ. ಅವನು ವಿಲ್ನಲ್ಲಿ ಏನು ಬರೆದ್ಬಿಟ್ಟಿದ್ದ ಅಂತಂದ್ರೆ, ಈಗ ಈ ನನ್ನ ಮೊಮ್ಮಕ್ಕಳು ಅಂದ್ರೆ ನನ್ನ ಅಳಿಯ ಇದಾನಲ್ಲ, ಅವನಿಗೇನಾರ ಗಂಡು ಮಕ್ಕಳಾದ್ರೆ ಆ ಗಂಡು ಮಗುಗೆ ಈ ನನ್ನ ಆಸ್ತಿನೆಲ್ಲ ಕೊಡಬೇಕು ಅಂತೇಳಿ ವಿಲ್ ಬರೆದ್ಬಿಟ್ಟಿದ್ದ. ಸೊ ಇವನು ಫ್ಲೋರೆನ್ಸ್ ನೈಟಿಂಗೇಲ್, ಇವನ ಹೆಸರು ಕೂಡ ಬಹಳ ಆಶ್ಚರ್ಯ ಆಗಿದೆ. ಅವನ ಹೆಸರು ವಿಲಿಯಂ ಅಂತ. ಆದ್ರೆ ನೈಟಿಂಗೇಲ್ ಅಂತ ಯಾಕೆ ಇಟ್ಕೊಂಡ ಅಂದ್ರೆ ಅವನಿಗೆ ಆಶ್ಚರ್ಯ, ಅವನಿಗೊಂದು ಖುಷಿ ಬಂತು. ನೈಟಿಂಗೇಲ್ ಚೆನ್ನಾಗಿರುತ್ತೆ, ಒಳ್ಳೆ ಹೆಸರು ಅಂತ ಅದು ಆಡ್ ಮಾಡ್ಕೊಂಡ್ಬಿಟ್ಟ, ಹೆಸರು ಇಟ್ಕೊಂಡ್ಬಿಟ್ಟ. ಸೊ ಅದೇ ಹೆಸರು ಮಕ್ಕಳಿಗೂ ಬಂದ್ಬಿಡ್ತು. ಆದ್ರೆ ಫ್ಲೋರೆನ್ಸ್ ಅಂತ ಹೆಂಗಿಟ್ಟ ಅಂತಂದ್ರೆ, ಆ ಫ್ಲೋರೆನ್ಸ್ ಅಕ್ಕ ಒಬ್ಳು ಹುಟ್ಟಿದ್ಲು. ಅವಳು ಕೂಡ ಇಟಲಿಯ ಒಂದು ನೇಪಲ್ಸ್ ನಗರ ಇದೆಯಲ್ಲ, ಅಲ್ಲಿ ಹುಟ್ಟಿದ್ಲು ಅವಳು. ಆ ನೇಪಲ್ಸ್ ನಗರ ಗ್ರೀಕ್ ಹೆಸರಿನಲ್ಲಿ ಪಾರ್ಥೆನೋಪ್ ಅಂತ ಕರೀತದೆ. ಸೊ ಹಾಗಾಗಿ ಪಾರ್ಥೆನೋಪ್ ಅಂತಾನೆ ಮಗಳಿಗೂ ಹೆಸರಿಟ್ಬಿಟ್ಟ, ಮೊದಲನೇ ಮಗಳಿಗೆ. ಎರಡನೇ ಮಗಳು ಕೂಡ ಫ್ಲೋರೆನ್ಸ್ ನಗರದಲ್ಲಿ ಹೋಗಿ ಅಲ್ಲಿ ಜನನ ಆಗ್ಬೇಕು, ಅಲ್ಲಿ ಫ್ಲೋರೆನ್ಸ್ ಅಂತಾನೆ ಇಡ್ಬೇಕು ಮಗುಗೆ ಅಂತ ಕರ್ಕೊಂಡು ಹೋಗ್ತಾನೆ ಬಸ್ರಿನ ಹೆಂಡತಿನ. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮಗು ಜನನ ಆಗುತ್ತೆ, ಆವಾಗ ಫ್ಲೋರೆನ್ಸ್ ಅಂತಾನೆ ಹೇಳ್ತಾರೆ. ಸೊ ಫ್ಲೋರೆನ್ಸ್ ನೈಟಿಂಗೇಲ್ ಅಂತ ಹೆಸರು ಬಂದ್ಬಿಡ್ತದೆ. ಇದು ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಈ ತಂದೆ ಹೆಸರು ಶೋರ್ ಅಂತಾಗಿತ್ತು, ವಿಲಿಯಂ ಶೋರ್ ಅಂತ. ಅವನು ನೈಟಿಂಗೇಲ್ ಅಂತ ಮಾಡ್ಕೊಂಡ್ಬಿಟ್ಟ ಅಂತ ಹೇಳಿದ್ನಲ್ಲ. ಅದಾದ್ಮೇಲೆ ಇವನ ವಿಷಯನೂ ಬಹಳ ಚೆನ್ನಾಗಿದೆ. ಅವನೊಬ್ಬ ಕಲಾ ಪ್ರೇಮಿಯಾಗಿದ್ದ, ಐಶ್ವರ್ಯವಂತ ಆಗಿದ್ದ, ಶ್ಲಾಘಿಸುವಾಗಿದ್ದ, ಆದರೆ ಸೋಮಾರಿ ಆಗಿದ್ದ. ಸಿಕ್ಕಾಪಟ್ಟೆ ಸೋಮಾರಿ ಆಗಿದ್ದ ಅವನು. ಆದರೆ ಅವನ ಹೆಂಡತಿ ಮಾತ್ರ ಅವಳ ಅಸಾಧಾರಣ ಕುಟುಂಬದಿಂದ ಬಂದವಳಾಗಿದ್ದಂತೆ. ಅವಳ ತಾತ ಸ್ಯಾಮ್ಯುಯಲ್ ಸ್ಮಿತ್ ಅಂತ ಅವ ಲಂಡನ್ ನಲ್ಲಿ ಪ್ರಸಿದ್ಧ ವ್ಯಾಪಾರಿ ಆಗಿದ್ದವನು. ಬೇಕಾದಷ್ಟು ಹಣ ಪಡ್ಕೊಂಡ್ಬಿಟ್ಟಿದ್ದ. ಆದ್ರೆ ಆ ಹಣ ಪಡ್ಕೊಂಡಿದ್ರು ಕೂಡ ಅವನು ಪರೋಪಕಾರಿಯಾಗಿದ್ದ, ಬೇಕಾದ ಜನ ಕೊಟ್ಟಿದ್ದ. ಆದ್ರೆ ಬಡವರಿಗೆಲ್ಲ ದಾನ ಮಾಡಿಬಿಟ್ಟು ಹೌಸ್ ಆಫ್ ಕಾಮನ್ಸ್ ಅಲ್ಲಿ 46 ವರ್ಷಗಳ ಸದಸ್ಯನಾಗಿ ಗಳಿಸಿದ ಹಣವನ್ನೆಲ್ಲ ಬಡವರಿಗೆ ದಾನ ಮಾಡಕ್ಕೆ ಎಂತ ಪುಣ್ಯ ಪುರುಷ ಅಂದ್ರೆ ಇವ್ರ ತಂದೆ. ಆದ್ರೆ ಮಕ್ಕಳನ್ನ ಕೂಡ ಅದೇ ತರ ಬೆಳವಣಿಗೆ ಮಾಡಲಿಲ್ಲ. ಮಕ್ಕಳೆಲ್ಲಾನು ಐಶ್ವರ್ಯದಲ್ಲಿ ಹುಟ್ಟಿದೋದ್ರಿಂದ ಅವರು ಆರಾಮಾಗಿ ಚೆನ್ನಾಗಿ ಜೀವನ ಮಾಡೋದು. ಒಳಗೆ ಹೊಕ್ಕ ಮೊಳೆಗಳು ನನ್ನ ಹೃದಯದೊಳಗೂ ಹೊಕ್ಕಿವೆ, ನೀನು ಶಿಲುಬೆಗೇರಿದ್ದು ಆ ಕಂಬದ ಮೇಲಲ್ಲ. ಅದೇನಾಗೋಯ್ತು, ಮಕ್ಕಳ ಮೇಲೆ ಅದು ಬೀಳ್ತಿದೆ ಆ ಪ್ರಭಾವ ಅಂದ್ಕೊಂಡಿದ್ಲು. ಆ ಮಗಳು ದೊಡ್ಡವರಾದ್ಮೇಲೆ ಆ ಮೊದಲನೇ ಮಗಳಿಗೆ ಅವಳ ತಾಯಿದ ಬುದ್ಧಿ ಬಂದ್ಬಿಡ್ತು. ಅದು ಎರಡನೇ ಮಗಳು ಇದ್ದಲ್ಲ ಫ್ಲೋರೆನ್ಸ್ ನೈಟಿಂಗೇಲ್, ತಾಯಿ ಬುದ್ಧಿ ಬರಲಿಲ್ಲ. ಅದು ತಂದೆ ತಾತನ ಬುದ್ಧಿ ಬಂದ್ಬಿಡ್ತು, ಪರೋಪಕಾರ ಬುದ್ಧಿ ಬಂತು. ಬಡವರಿಗೆ ಹೆಲ್ಪ್ ಮಾಡಬೇಕು, ಬಡವರ ಸೇವೆ ಮಾಡಬೇಕು ಅಂತ ಸಿಕ್ಕಂದಿನಿಂದನೇ ಅವಳಿಗೆ ಬಂದ್ಬಿಡ್ತದ್ದು. ಸೊ ಅದು ಇಬ್ರೂ ಸುಂದರಿಯರಾಗಿದ್ದು ಬೇರೆ ಹೆಣ್ಮಕ್ಳು. ಆ ಮೊದಲನೇ ಹೇಳ್ತಿದ್ರು ಫ್ಯಾನಿ ಅಂತ ಕರಿತಿದ್ರು. ಫ್ಯಾನಿ ಅಂತ ಕರೆದವಳು ಅವಳು ತನ್ನ ತಾಯಿ ಥರನೇ. ಅವಳು ಮೋಜು ಮಸ್ತಿ ಮಾಡೋದಲ್ಲೇ ಇದ್ಬಿಟ್ಲು. ತಂಗಿ ಆದವಳು ಓದುತ್ತೆ, ತಂದೆ ಪ್ರಭಾವ ಬಿದ್ದು ಯಾವಾಗಲೂ ಪುಸ್ತಕ ಓದೋದು, ತಂದೆ ಜೊತೆಗೆ ಓಡಾಡೋದು, ಆ ಥರ ಮಾಡ್ತಾ ಇದ್ಲಂತೆ. ಫ್ಯಾನಿ ಅಂತೂ ಮದುವೆ ವಯಸ್ಸಿಗೆ ಬಂತು. ವೈವಾಹಿಕ ಜೀವನಕ್ಕೆ ಹರಡುವಾಗ ಅವಳಿಗೆ 30 ವರ್ಷ ಆಯ್ತಂತೆ. ಅವಳಿಗಿನ್ನ ಕಿರಿಯೋಳಾದ ವಿಲಿಯಂ ಎಡ್ವರ್ಡ್ ಅಂತಂದು ಮದುವೆ ಆಗ್ಬಿಡ್ತಾಳೆ. ಅವರ ಸಂಬಂಧ ಆವಾಗ ಬೇರೆ ಥರನೇ ಆಗ್ತದೆ. ಅವಳಿಗೆ ಒಂದು ಮದ ಬರ್ತದೆ, ನಾನು ಒಬ್ಬ ಒಳ್ಳೆ ಹುಡುಗನ ಮದುವೆ ಮಾಡ್ಕೊಂಡಿದ್ದೀನಿ, ದುಡ್ಡಿದೆ, ಕಾಸಿದೆ, ಎಲ್ಲ ಇದೆ. ಸೊ ಅಸಡ್ಡೆ ಸ್ಟಾರ್ಟ್ ಆಗ್ತದೆ ಬಾಕಿ ಅವ್ರು ಬಿಟ್ಟು ಎಲ್ಲ. ಅದು ಒಂದು ಅವ್ರ ಜೀವನದಲ್ಲಿ ನಡೀತದೆ. ಮನೆ ಮುಂದೆ ಇವರ ತಾಯಿ ತಂದೆ ಬಹಳ ಪ್ರೀತಿಸ್ತಾರೆ ಹೆಣ್ಮಕ್ಳನ್ನ. ಹೆಣ್ಮಕ್ಳಲ್ವಾ, ಗಂಡು ಮಕ್ಕಳಾಗಲ್ಲ. ಗಂಡು ಮಕ್ಕಳಾಗದೇ ಇರೋದ್ರಿಂದ ಇವತ್ತು 300-400 ಎಕರೆ ಜಮೀನೆಲ್ಲ ಹೋಗ್ಬಿಡ್ತದೆ, ವಾಪಸ್ ತಗೊಂಡ್ಬಿಡ್ತಾರೆ ಅವರು. ಹೆಣ್ಮಕ್ಳಾದ್ರಿಂದ ಕೊಡುವ ಬಿಲ್ನಲ್ಲಿ ಬರೆದು ಬಿಟ್ಟಿರ್ತಾರೆ ಗಂಡು ಮಕ್ಕಳು ಮಾತ್ರ ಅಂತ. ಹಂಗಾಗಿ ಅದೊಂದು ಕೊರತೆ ಇದ್ದೇ ಇರ್ತದೆ. ಬಟ್ 2 ದಿವಸ ಚೆನ್ನಾಗಿ ಇದ್ಬಿಡೋಣ, ನಮ್ಗೇನು ನೋಡೋಣ ಅಂದ್ಕೊಂಡು ಅವರು ಇರ್ತಾರೆ. ಈಗ ಫ್ಲೋರೆನ್ಸ್ ಏನಾಗುತ್ತೆ, ಭಯ ಆಗಿರುತ್ತೆ. ಮೊದಲು ಹುಟ್ಟುವಾಗ ಅವಳು ಎದುಗಾರಿಕೆ ಇರಲಿಲ್ಲ, ಅವಳಿಗೆ ಬಹಳ ನಾಚಿಕೆ ಸ್ವಭಾವ ಅಂತ. ಅವಳು ಎಲ್ಲಿಲ್ಲದ ಭಯ, ನಾಚಿಕೆ, ಅಪನಂಬಿಕೆ, ಮಕ್ಕಳನ್ನು ಹತ್ತಿರ ಸೇರಿಸಿದವರಿಂದ ದೂರ ಇರಲು ಒಂಥರ ವಿಲಕ್ಷಣ ಭಾವೋದ್ರಿತ ತಲೆ ಪ್ರತಿಷ್ಠೆ, ಹಠಮಾರಿ ಮತ್ತು ವ್ಯಸನಕಾರಿಯಾಗಿದ್ದಳು ಅಂತ ಇತಿಹಾಸಕಾರ ಹೇಳ್ತಾರೆ. ಆದರೆ ಬೆಳೆದಂತೆ ಇದೇನಪ್ಪ ಹೊಸ ಮುಖ ಕಂಡ್ರೆ ಸಗಳ ಭಯಭೀತಿ ಆಗ್ತಿದ್ದಲ್ಲ,
ಅದು ಹಿಂಸೆ ಆಗ್ತಿತ್ತಂತೆ ಅವಳಿಗೆ. ಇದು ಯಾಕೆ ಈ ಥರ ನಾನು ಚೇಂಜ್ ಆಗಬೇಕು, ಈ ಥರ ಆಗಬಾರ್ದು ಅಂದ್ಕೊಂಡು ಅವಳೇ ಇದು ಮಾಡ್ತಾಳೆ. ಕೊನೆಗೆ ಯೌವನಾವಸ್ಥೆ ಬಂದಾಗ ಸುಧಾರಣೆ ಆಗ್ತದೆ. ಭಯ ಎಲ್ಲ ಪಟ್ಕೊಳ್ಳೋದು, ಆಗೋದನ್ನೆಲ್ಲ ಒಂಥರ ಬೇರೆಯವ್ರನ್ನ ಕಂಡ್ರೆ, ಹೊಸಬ್ರನ್ನ ಕಂಡ್ರೆ ಭಯ ಪಟ್ಕೊಳ್ಳೋದು, ಅವ್ರು ಮಾತಾಡದೇ ಇರೋದು, ಜುಗುಪ್ಸೆ ಪಟ್ಕೊಳ್ಳೋದು, ಅದೆಲ್ಲ ನಿವಾರಿಸ್ತಾರಂತೆ. ಆದರೆ ಇವಳೇನು ತಾಯಿ ಜೊತೆಗೆ ಅಷ್ಟು ಅಂಟ್ಕೊಂಡಿರ್ಲಿಲ್ಲ, ತಂದೆ ಜೊತೆ ಜಾಸ್ತಿ ಅಂಟ್ಕೊಂಡಿರ್ಲಂತೆ. ತುಂಬ ಸಲಿಗೆ ಇತ್ತು ಅವಳಿಗೆ. ತಂದೆಗೆ ಮಕ್ಕಳನ್ನ ಪೀಸೋ ಗುಣ ಇದ್ರಿಂದ ಬಹಳ ಪ್ರೀತಿ ಮಾಡ್ತಿದ್ದವಂತವನು. ಸೊ ಅವನು ಎಲ್ಲ ಮಕ್ಕಳ ಹತ್ರ ಹಂಚ್ಕೋತಾ ಇದ್ದ, ಮಕ್ಕಳಿಗೆ ಪಾಠ ಹೇಳ್ತಿದ್ದಂತೆ, ತುಂಬಾನೇ ಪ್ರಭಾವ ಬಿದ್ದ ಅಂತ ಹೇಳ್ತಾರೆ. ತಂಗಿಯ ಗುಣ ಏನಾಗಿತ್ತು, ಕೊನೆಗೆ ಏನಾಯ್ತು ಅಂದ್ರೆ ಒಂಥರ ಒಪ್ಪಬೋರಣ ಇತ್ತು, ಪಟ್ಟು ಹಿಡಿವಿಕೆ ಇತ್ತು. ಅದೆಲ್ಲ ಇಟ್ಕೊಂಡಿದ್ರು ಕೂಡ ಅಕ್ಕ ಮಾತ್ರ ತಂಗಿಯ ಪ್ರಭಾವಕ್ಕೆ ಬೀರಲಿಲ್ಲ, ತಾಯಿ ಪ್ರಭಾವ ಬಿದ್ಬಿಟ್ರು. ಅದ್ರ ಜೊತೆಗೆ ಏನಾಗುತ್ತೆ, ಎಷ್ಟಾದರೂ ದೊಡ್ಡ ಮನೆ, ಅವರು ಒಂಥರ ನಮ್ಮ ಜಮೀನ್ದಾರು ಅಂತ ನಮ್ಮಲ್ಲಿ ಹೇಳ್ತೀವಲ್ಲ, ಆ ಥರ ಜಮೀನ್ದಾರ್ ಆಗಿದ್ರು. ಭಾಳ ದೊಡ್ಡ ಮನೆ ಇತ್ತು. ಸೊ ಎಲ್ಲರೂ ಅವರ ರಿಲೇಟಿವ್ಸು ಯಾರ್ಯಾರಿದ್ರು, ಸ್ನೇಹಿತರು ಎಲ್ಲ ಬರೋಕ್ಕೆ ಶುರು ಮಾಡಿಬಿಟ್ರು. ಅದು ಕುಟುಂಬ ಬೆಳೆದ್ಬಿಡ್ತಂತೆ. ಸೊ ಎಲ್ಲ ಅವರ ಫ್ರೆಂಡ್ಸ್ ಎಷ್ಟು ಜನ ಅಂದರೆ 27 ದಯಾದಿಗಳೇ ಇದ್ಬಿಟ್ಟಿರ್ತಂತೆ ಅವ್ರ ಮನೆಯೊಳಗೆ. 2 ಡಜನ್ ಮಾವಂದ್ರಿದ್ದಂತೆ, ಚಿಕ್ಕಮ್ಮಂದ್ರು ಎಲ್ಲ ಸೇರ್ಕೊಂಡ್ಬಿಟ್ಟಂತೆ. ಸೊ ಅವಾಗಲೇ ಅವಳ ಆಂಟ್ ಅಂತಂದರೆ ಅವಳ ತಂದೆ ತಂಗಿ ಆಂಟ್ ಮೈ ಅಂತ ಅವಳ ಹೆಸರು. ಅವಳು ಪ್ರೀತಿಯ ಆಂಟಿ ಆಗಿದ್ಲಂತೆ. ಅವಳು ಹಂಗೆ ಇದ್ದಂತೆ. ಇವ್ರು ನೋಡ್ಕೊಳ್ಳೋಕ್ಕೆ ತುಂಬಾ ಖುಷಿ ಪಟ್ಬಿಟ್ಟು ತುಂಬ ಆದರದಿಂದ ಅವರು ನೋಡ್ಕೋತಾ ಇದ್ರು. ಅವಳು ಕೂಡ ಬರ್ತಾಳಂತೆ. ಈ ಗೋಲ್ಗೊದದ ಬಳಿ ನಾಳೆ, ಈ ಗೋಲ್ಗೊದದ ಬಳಿ ನಾಳೆ, ಹಾದು ಹೋಗುವ ದಾರಿ ಹೋಕನಿಗೆ, ಇಲ್ಲಿ ನಮ್ಮಿಬ್ಬರ ನೆತ್ತರು ಹರಿದಿದೆ ಎಂದು ತಿಳಿಯುವುದಿಲ್ಲ. ಈಗ ಗಂಡು ಮಗು ಆಗಲ್ಲ ಅಂತ ಗೊತ್ತಾದ ಮೇಲೆ ಈಗ ಆಂಟ್ ಮೈ ಏನು ಮಾಡಿಬಿಟ್ಲು, ಅವಳು ಇವ್ರು ನನ್ನ ಆಸ್ತಿ ಇವ್ರಿಗೆ ಹೋಗೋದಿಲ್ಲ, ವಾಪಸ್ ನನಗೆ ಬರುತ್ತೆ. ಆದ್ರೂ ಕೂಡ ಅವಳಿಗೆ ಆ ಸಂಕುಚಿತ ಭಾವ ಬರಲಿಲ್ಲ. ಆಸ್ತಿ ಅವರೇ ಇಟ್ಕೊಳ್ಳಿ, ಅವರೇ ಮಾಡಲಿ, ಏನೇ ಮಾಡಲಿ, ಅವ್ರು ಇರೋ ತನಕ ಎಂಜಾಯ್ ಮಾಡಲಿ. ಅವ್ರ ಮಕ್ಕಳನ್ನು ಕೂಡ, ಹೆಣ್ಮಕ್ಳಾದ್ರೂ ಕೂಡ ಅವಳನ್ನ ಚೆನ್ನಾಗಿ ನೋಡ್ಕೊಂಡಂತೆ. ಇದು ಇಂಗ್ಲೆಂಡ್ನಲ್ಲಿ ಅವಾಗ ಒಂದು ಭಾಳ ವಿಷಯ ಚೆನ್ನಾಗಿದೆ. ಇದು ಒಂದು ಭಾವನಾಪೂರ್ಣ ಸ್ವಾತಂತ್ರ್ಯ ಪದ್ಧತಿ ಎಲ್ಲೆಲ್ಲೂ ಹರಡಿ, ಸಾಹಿತ್ಯದಲ್ಲಿ ಕೂಡ ಅದು ಮನೆ ಮಾಡಿ, ಜನಮನವೆಲ್ಲ ಹೊಕ್ಕು ಕಥೆ ಕಾದಂಬರಿಗಳಲ್ಲಿ ಬಿಂಬಿಸಿದ ನಾಯಕಿಯರ ಭಾವೋದ್ರೇಕದ ಅತಿರೇಕ ಸ್ವಭಾವಗಳನ್ನು ಆಚರಣೆ ತಂದು ಮಾತಿನ ರೂಢಿ ಪದ್ಧತಿ ದಾಂಧಿ ಹಾಡಿದ್ದಂತೆ. ಜನಸಾಮಾನ್ಯರು ತಮ್ಮ ನಡತೆಯಲ್ಲಿ ಶಾಂತಿ, ಸಂಯಮ, ಶಿಸ್ತು, ಮಿತಿ ಇರಬೇಕು. ಅಲ್ಲಿ ಅಸ್ವಾಭಾವಿಕವಾದ ಅತಿರೇಕದ ಸ್ವಭಾವಗಳ ಪ್ರದರ್ಶನ ಏರ್ಪಟ್ಟಂತೆ. ಅಂದ್ರೆ ಏನರ್ಥ? ಭಾವನಾಪೂರ್ಣ ಸ್ವಾತಂತ್ರ್ಯ ಅಂದ್ರೆ ನಮಗೆ ಖುಷಿ ಬಂದಂಗಿರೋದು, ಒಂದು ಹಿಡ್ತಾ ಇಲ್ಲ. ಆ ಕಲ್ಚರ್ ಅಂತ ನಾವು, ಸಂಸ್ಕೃತಿ ಅಂತ ನಾವೇನು ಕರಿತೀವಿ ಇಲ್ಲಿ ಭಾರತೀಯರಲ್ಲಿ, ಆ ಕಲ್ಚರ್ ಅಲ್ಲೋರು ಇತ್ತು. ಆದ್ರೆ ಆ ಕಲ್ಚರ್ ಏನಾಯ್ತು ಅಂತಂದ್ರೆ ಅದಕ್ಕೆ ಲಿಮಿಟ್ ಇಲ್ಲ. ನಮ್ಗೆ ಖುಷಿ ಬಂದಂಗೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ಇತಿಮಿತಿ ಇರಲಿಲ್ಲ. ಸೊ ಹಂಗಾಗಿ ಏನಾಗೋದು, ಅತಿರೇಕ ಸ್ವಭಾವಗಳ ಪ್ರದರ್ಶನ ಶುರುವಾಗ್ಬಿಡ್ತಂತೆ ಅವಾಗ. ಸೊ ಸಾಮಾನ್ಯವಾದ ಮಕ್ಕಳ ತಂಟೆ, ಹಠಮಾರ್ತನ, ರಚುತನ, ಅವರು ವೈಮನಸ್ಸು, ನಿರೀಕ್ಷಿತ ಪತ್ರ ಬರದೆ ಹೋಗುದು ಅಂತ ಆದ್ರೆ ತಕ್ಷಣ ಅದಕ್ಕೆ ಅಯ್ಯೋ ಹೆಂಗಪ್ಪ ಬರಲೇ ಇಲ್ಲ ಅದನ್ನು ಕಣ್ಣೀರಿಸೋದು, ಮತ್ತೆ ಹರಿಯುವಿಕೆ, ಬೊಬ್ಬೆ, ಮತ್ತೆ ತಲೆ ತಿರುಗಿ ಬೀಳುವಿಕೆ, ಆಟೋಪಟ ಇಂಥದೆಲ್ಲ ರೂಢಿ ಬಂದ್ಬಿಡ್ತಂತೆ. ಅತಿಯಾದ ಭಾವನೆಗಳಿಂದ ಪ್ರದರ್ಶನ ಮಾಡೋ ರೀತಿ ಇದೆಯಂತೆ. ಸೊ ಇದು ಅದರಲ್ಲೂ ಹೆಣ್ಣು ಮಕ್ಕಳಲ್ಲಂತ ತುಂಬಾ ಜಾಸ್ತಿ ಬಂದ್ಬಿಡ್ತಂತೆ. ಅದು ಅವರ ಸ್ವಭಾವದಲ್ಲಿ ಅತಿರೇಕದ ಮುಗಿಲು ಬಿಟ್ಬಿಡ್ತಂತೆ. ತಮ್ಮ ಮಿತಿ ಮೀರಿದ ಭಾವೋದ್ರೇಕತೆ ಬಗ್ಗೆ ಅವರು ತಮ್ಮ ಹೆಮ್ಮೆ ಪಟ್ಟುಕೊಂಡು ತಾವು ಹುತಾತ್ಮರೆಂದು ಪ್ರತೀಕ ಪಡಿಸ್ಕೊಂಡಂತೆ. ಸೊ ಆವಾಗ ಜೀವನದುದ್ದಕ್ಕೂ ಈ ಫ್ಲಾರೆನ್ಸ್ ನೈಟಿಂಗೇಲ್ ಕೂಡ ಅದೇ ರೀತಿ ಅವಳು ಅದನ್ನು ಅವಳು ಕೂಡ ಒಂದು ರೀತಿಯಲ್ಲಿ ಅತೀವ ಭಾವೋದ್ರೇಕತೆಗೆ, ಅತಿಶಯೋಕ್ತಿಗಳಿಗೆ, ನಡತೆಗೆ, ಅತಿ ಸೂಕ್ಷ್ಮ ಮನಸ್ಸಿನ ಹುಚ್ಚು ಆವೇಗಕ್ಕೆ ಒಳಗಾಗುತ್ತಿದ್ದಳು ಎಂದು ಇತಿಹಾಸರು ಹೇಳ್ತಾರೆ. ಇಲ್ಲಿ ನಮ್ಮಿಬ್ಬರ ನೆತ್ತರು ಹರಿದಿದೆ ಎಂದು ತಿಳಿಯುವುದಿಲ್ಲ, ಅದು ನೀನೊಬ್ಬನದೇ, ಅದು ನೀನೊಬ್ಬನದೇ ಎಂದು
ಈಗ ಚುನಾವಣಾ ಪದ್ಧತಿಯಲ್ಲಿ ಸ್ವಲ್ಪ ಸುಧಾರಣೆ ತಂದ್ರವರು 1832ರಲ್ಲಿ ಬಡ ಕಾರ್ಮಿಕ ವರ್ಗದವರಿಗೆ ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಇರಲಿಲ್ಲ. ಯೂನಿವರ್ಸಲ್ ಫ್ರಾಂಚೈಸ್ ಅಂತ ನಾವು ಏನು ಹೇಳ್ತೀವಿ, ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿದೆಯಲ್ಲ, ಅದಿರಲಿಲ್ಲ. ಇಂಗ್ಲೆಂಡ್ನಲ್ಲಿ ಇರಲೇ ಇರಲಿಲ್ಲ ಅದು. ಫ್ಲಾರೆನ್ಸ್ ನೈಟಿಂಗೇಲ್ ತಂದೆ ಈ ಮಸೂದೆಗೆ ಚೇಂಜ್ ಆಗಬೇಕು ಅಂಥೇಳಿ ಅದು ನೂತನ ಚುನಾವಣಾ ಮಸೂದೆಗೆ ಪಾರ್ಲಿಮೆಂಟ್ ಸದಸ್ಯಕ್ಕೆ ತನ್ನ ಉಮಾದೇವಿ ಅಲ್ಲಿ ಬಿಟ್ಬಿಡ್ತಾನೆ. ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಇದು ಯೂನಿವರ್ಸಲ್ ಫ್ರಾಂಚೈಸ್ ತರಬೇಕಾದ್ರೆ ಹೆಣ್ಮಕ್ಳಿಗೂ ಸಿಗ್ತಿರ್ಲಿಲ್ಲ, ಬಡಬಗ್ಗರಿಗೂ ಸಿಗ್ತಿರ್ಲಿಲ್ಲ. ಅದು ಭಾಳ ಇತ್ತು. ಸುಮ್ಮನೆ ಹೆಸರಿಗೆ ಡೆಮೋಕ್ರಸಿ ಅಂತ ಮಾಡ್ಕೊಂಡಿದ್ರೆ ಅಷ್ಟು ಹೊರತು ಇದ್ದಕ್ಕೆ ಇರಲಿಲ್ಲ. ಅವರು ಪ್ರವಾಸ ಮಾಡ್ತಾರೆ. ಪ್ರವಾಸಕ್ಕೆ ಬಂದು ಎಷ್ಟು ನಮ್ಮ ಕನ್ನಡದಲ್ಲಿ ಗಾದೆ ಇದೆ ನೋಡಿ, ಕೋಶ ಓದಬೇಕು ದೇಶ ಸುತ್ತಬೇಕು ಅಂತ ನಾವು ಮಾಡಲ್ಲ. ಆದರೆ ಈ ಪಾಶ್ಚಾತ್ಯರಲ್ಲಿ, ಅದರಲ್ಲೂ ಇಂಗ್ಲೀಷ್ ಜನರಲ್ಲಿ ಪ್ರವಾಸ ಮಾಡೋ ಹುಚ್ಚು ಮೊದಲಿಂದನೂ ಇತ್ತು ಅವರಿಗೆ. ಸೆಪ್ಟೆಂಬರ್ 8ನೇ ತಾರೀಕು 1837 ನೈಟಿಂಗೇಲ್ ಕುಟುಂಬ ಇಂಗ್ಲೆಂಡ್ನಿಂದ ಫ್ರಾನ್ಸ್ಗೆ ನಾವೆಯಲ್ಲಿ ಪ್ರಯಾಣಿಸಿತು. ಅದೇ ಒಂದು ದೊಡ್ಡದೊಂದು ಅವರಿಗೆ. ಅವರು ಸ್ವಂತ ಗಾಡಿ ಮಾಡ್ಕೊಳ್ತಾರೆ. ಆಗಿನ ಕಾರ್ ಇರಲ್ಲ, ಮೋಟರ್ ಸೈಕಲ್ ಏನೂ ಇರಲಿಲ್ಲ. ಅವರು ನಾವೆಲ್ಲೇ ಹೋಗ್ಬೇಕತ್ತೆ ಕುದುರೆ ಗಾಡೀಲಿ ಪ್ರವಾಸ ಮಾಡ್ತಾರೆ. ಇಡೀ ಯುರೋಪ್ ಪ್ರವಾಸ ಮಾಡ್ತಾರೆ. ಸೊ ಇದು ಫ್ಲಾರೆನ್ಸ್ ನೈಟಿಂಗೇಲ್ನ ಬಾಲ್ಯದ ಒಂದು ಪಿಕ್ಚರ್ ಅಂತ ಹೇಳ್ಬೋದು. ಫ್ಲಾರೆನ್ಸ್ನಲ್ಲಿ ಹುಟ್ಟಿದ್ರು ಕೂಡ ಅವಳ ಜನನ 12ನೇ ಮೇ 1820 ಆಗಿದ್ದು ಅಂತ ಹೇಳ್ತಾರೆ. ಅದು 20 ಆಗಿದ್ದು ಅವಳು 20 ವರ್ಷಕ್ಕೆ ಮತ್ತೆ ಅವಳನ್ನು ಕರ್ಕೊಂಡು ತಿರ್ಗಾ ಯುರೋಪ್ ಪ್ರವಾಸ ಮಾಡ್ತಾರೆ ತಂದೆ ತಾಯಿರು. ಅದು ಒಂದು ದೊಡ್ಡ ಕತೆ ಆಗ್ತದೆ. ಅದ್ರ ಕತೆಗಿನ್ನ ಜಾಸ್ತಿ ನಾನು ಹೇಗೆ ಅವಳು ತನ್ನ ಒಂದು ಹಠ ಇತ್ತಲ್ಲ, ತಾನು ಬಡವರ ಸೇವೆ ಮಾಡಬೇಕು, ದಾದಿಯಾಗಿ ಆಸ್ಪತ್ರೆಯಲ್ಲಿ ಯಾವ ಥರ ಸೇವೆ ಮಾಡಬೇಕು, ಅದು ಕತೆ ಭಾಳ ರೋಚನಿಕೆ, ಅದು ಭಾಳ ಅದ್ಭುತವಾಗಿದೆ. ಅದ್ರ ಬಗ್ಗೆ ನಾನು ಮುಂದಿನ ಒಂದು ಕಂತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿವರೆಗೂ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ ಸಾರಥಿಯಾಗಿ ಮಹತ್ವಾಕಾಂಕ್ಷೆ ಅಶ್ವಾವೇರಿ ಸಾಗುವೆ. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯ